ಕೊಡ್ಲೇಬೇಕು ಅಂತಿರುತ್ತೆ. ಆದ್ರೆ ಈಗ 7ನೇ ವೇತನ ಆಯೋಗ ಬಂದ ನಂತರ 27,000 ಕೊಡಬೇಕು, ಅದಕ್ಕಿಂತ ಕಡಿಮೆ ಕೊಡುವಂಗಿಲ್ಲ. ಇದು ಸರ್ಕಾರಿ ನೌಕರರಿಗೆ ಮಾತ್ರ. ಖಾಸಗಿ ನೌಕರರು ಪಾಪ ನಾನು ಹೇಳಿದ್ನಲ್ವ, ಗಾರ್ಮೆಂಟ್ಸ್ ಅಲ್ಲಿ 5,000 ಕೆಲಸ ಮಾಡ್ತಾರೆ ಸರ್. 5,000ಕ್ಕೆ ಯಾರೊಬ್ರು ಕೂಡ ಆ ಮಹಿಳೆಯರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಹೇಳ್ತಾನೆ ನಮ್ಮ ಆಶಾ ಕಾರ್ಯಕರ್ತೆಯರು 8,000ಕ್ಕೆ ನಾವೆಲ್ಲ ಹೋರಾಟ ಮಾಡಿದ್ರೆ 10,000 ಆಯ್ತು. ಅಂಗನವಾಡಿ ಕಾರ್ಯಕರ್ತರು 11,000ಕ್ಕೆ ಈಗ 1,000 ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಅವರಿಗೆ ಸಹಾಯಕಿಯರು 6,750. ಆಮೇಲೆ ನರ್ಸ್ಗಳು ಪಾಪ ಇವರೆಲ್ಲ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ, ನಮಗೆ ಸ್ವಲ್ಪ ಜಾಸ್ತಿ ಮಾಡಿ, ಸ್ವಲ್ಪ ಜಾಸ್ತಿ ಮಾಡಿ. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ 40,000 ಕೆಲಸ ಏನು, ಗ್ಯಾರಂಟಿ ಯೋಜನೆ ಅನುಷ್ಠಾನ ಆಗಿದೆಯಾ ಇಲ್ವಾ ಅಂತ ನೋಡೋದಷ್ಟೇ. ಇದು ಹೆಂಗ್ರಿ 18 ಕೋಟಿ ರೂಪಾಯಿ ಎತ್ತಿಟ್ಟಿದ್ದೀರಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರಿ ದುಡ್ಡು ಅಂತಂದ್ರೆ ಏನ್ ತೊಂದರೆ ಇಲ್ಲ ಅಂತಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಹೇಳಿದ್ರಂತೆ. ಕಾಂಗ್ರೆಸ್ ನಾಯಕರು ಇದೀಗ ಋಣ ಸಂದಾಯ ಮಾಡೋಕೆ ಮುಂದಾಗಿದ್ದಾರೆ. ಆಶಾ ಕಾರ್ಯಕರ್ತೆಯರು ಗೋಗೆರೆದ್ರು ಕೇಳಲಿಲ್ಲ, ಅಂಗನವಾಡಿ ಕಾರ್ಯಕರ್ತೆಯರು ಎದೋಗಿ ಅಂತ ಹೇಳಿದ್ರು. ಆದ್ರೆ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಸಾವಿರಾರು ರೂಪಾಯಿ ಸಂಬಳ ಪುಕ್ಷಟೆ ಕೊಡ್ತಾ ಇದ್ದಾರೆ, ಪುಕ್ಷಟೆ. ಬನ್ನಿ ಒಂದು ರಿಪೋರ್ಟ್. ಕೊಡ್ಲೇಬೇಕು ಅಂತಿರುತ್ತೆ. ಆದ್ರೆ ಈಗ 7ನೇ ವೇತನ ಆಯೋಗ ಬಂದ ನಂತರ 27,000 ಕೊಡಬೇಕು, ಅದಕ್ಕಿಂತ ಕಡಿಮೆ ಕೊಡುವಂಗಿಲ್ಲ. ಇದು ಸರ್ಕಾರಿ ನೌಕರರಿಗೆ ಮಾತ್ರ. ಖಾಸಗಿ ನೌಕರರು ಪಾಪ ನಾನು ಹೇಳಿದ್ನಲ್ವ, ಗಾರ್ಮೆಂಟ್ಸ್ ಅಲ್ಲಿ 5,000 ಕೆಲಸ ಮಾಡ್ತಾರೆ ಸರ್. 5,000ಕ್ಕೆ ಯಾರೊಬ್ರು ಕೂಡ ಆ ಮಹಿಳೆಯರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಹೇಳ್ತಾನೆ ನಮ್ಮ ಆಶಾ ಕಾರ್ಯಕರ್ತೆಯರು 8,000ಕ್ಕೆ ನಾವೆಲ್ಲ ಹೋರಾಟ ಮಾಡಿದ್ರೆ 10,000 ಆಯ್ತು. ಅಂಗನವಾಡಿ ಕಾರ್ಯಕರ್ತರು 11,000ಕ್ಕೆ ಈಗ 1,000 ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಅವರಿಗೆ ಸಹಾಯಕಿಯರು 6,750. ಆಮೇಲೆ ನರ್ಸ್ಗಳು ಪಾಪ ಇವರೆಲ್ಲ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ, ನಮಗೆ ಸ್ವಲ್ಪ ಜಾಸ್ತಿ ಮಾಡಿ, ಸ್ವಲ್ಪ ಜಾಸ್ತಿ ಮಾಡಿ. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ 40,000 ಕೆಲಸ ಏನು, ಗ್ಯಾರಂಟಿ ಯೋಜನೆ ಅನುಷ್ಠಾನ ಆಗಿದೆಯಾ ಇಲ್ವಾ ಅಂತ ನೋಡೋದಷ್ಟೇ. ಇದು ಹೆಂಗ್ರಿ 18 ಕೋಟಿ ರೂಪಾಯಿ ಎತ್ತಿಟ್ಟಿದ್ದೀರಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರಿ ದುಡ್ಡು ಅಂತಂದ್ರೆ ಏನ್ ತೊಂದರೆ ಇಲ್ಲ ಅಂತಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಹೇಳಿದ್ರಂತೆ. ಕಾಂಗ್ರೆಸ್ ನಾಯಕರು ಇದೀಗ ಋಣ ಸಂದಾಯ ಮಾಡೋಕೆ ಮುಂದಾಗಿದ್ದಾರೆ. ಆಶಾ ಕಾರ್ಯಕರ್ತೆಯರು ಗೋಗೆರೆದ್ರು ಕೇಳಲಿಲ್ಲ, ಅಂಗನವಾಡಿ ಕಾರ್ಯಕರ್ತೆಯರು ಎದೋಗಿ ಅಂತ ಹೇಳಿದ್ರು. ಆದ್ರೆ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಸಾವಿರಾರು ರೂಪಾಯಿ ಸಂಬಳ ಪುಕ್ಷಟೆ ಕೊಡ್ತಾ ಇದ್ದಾರೆ, ಪುಕ್ಷಟೆ. ಬನ್ನಿ ಒಂದು ರಿಪೋರ್ಟ್. ಕೊಡ್ಲೇಬೇಕು ಅಂತಿರುತ್ತೆ. ಆದ್ರೆ ಈಗ 7ನೇ ವೇತನ ಆಯೋಗ ಬಂದ ನಂತರ 27,000 ಕೊಡಬೇಕು, ಅದಕ್ಕಿಂತ ಕಡಿಮೆ ಕೊಡುವಂಗಿಲ್ಲ. ಇದು ಸರ್ಕಾರಿ ನೌಕರರಿಗೆ ಮಾತ್ರ. ಖಾಸಗಿ ನೌಕರರು ಪಾಪ ನಾನು ಹೇಳಿದ್ನಲ್ವ, ಗಾರ್ಮೆಂಟ್ಸ್ ಅಲ್ಲಿ 5,000 ಕೆಲಸ ಮಾಡ್ತಾರೆ ಸರ್. 5,000ಕ್ಕೆ ಯಾರೊಬ್ರು ಕೂಡ ಆ ಮಹಿಳೆಯರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಹೇಳ್ತಾನೆ ನಮ್ಮ ಆಶಾ ಕಾರ್ಯಕರ್ತೆಯರು 8,000ಕ್ಕೆ ನಾವೆಲ್ಲ ಹೋರಾಟ ಮಾಡಿದ್ರೆ 10,000 ಆಯ್ತು. ಅಂಗನವಾಡಿ ಕಾರ್ಯಕರ್ತರು 11,000ಕ್ಕೆ ಈಗ 1,000 ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಅವರಿಗೆ ಸಹಾಯಕಿಯರು 6,750. ಆಮೇಲೆ ನರ್ಸ್ಗಳು ಪಾಪ ಇವರೆಲ್ಲ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ, ನಮಗೆ ಸ್ವಲ್ಪ ಜಾಸ್ತಿ ಮಾಡಿ, ಸ್ವಲ್ಪ ಜಾಸ್ತಿ ಮಾಡಿ. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ 40,000 ಕೆಲಸ ಏನು, ಗ್ಯಾರಂಟಿ ಯೋಜನೆ ಅನುಷ್ಠಾನ ಆಗಿದೆಯಾ ಇಲ್ವಾ ಅಂತ ನೋಡೋದಷ್ಟೇ. ಇದು ಹೆಂಗ್ರಿ 18 ಕೋಟಿ ರೂಪಾಯಿ ಎತ್ತಿಟ್ಟಿದ್ದೀರಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರಿ ದುಡ್ಡು ಅಂತಂದ್ರೆ ಏನ್ ತೊಂದರೆ ಇಲ್ಲ ಅಂತಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಹೇಳಿದ್ರಂತೆ. ಕಾಂಗ್ರೆಸ್ ನಾಯಕರು ಇದೀಗ ಋಣ ಸಂದಾಯ ಮಾಡೋಕೆ ಮುಂದಾಗಿದ್ದಾರೆ. ಆಶಾ ಕಾರ್ಯಕರ್ತೆಯರು ಗೋಗೆರೆದ್ರು ಕೇಳಲಿಲ್ಲ, ಅಂಗನವಾಡಿ ಕಾರ್ಯಕರ್ತೆಯರು ಎದೋಗಿ ಅಂತ ಹೇಳಿದ್ರು. ಆದ್ರೆ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಸಾವಿರಾರು ರೂಪಾಯಿ ಸಂಬಳ ಪುಕ್ಷಟೆ ಕೊಡ್ತಾ ಇದ್ದಾರೆ, ಪುಕ್ಷಟೆ. ಬನ್ನಿ ಒಂದು ರಿಪೋರ್ಟ್. ಕೊಡ್ಲೇಬೇಕು ಅಂತಿರುತ್ತೆ. ಆದ್ರೆ ಈಗ 7ನೇ ವೇತನ ಆಯೋಗ ಬಂದ ನಂತರ 27,000 ಕೊಡಬೇಕು, ಅದಕ್ಕಿಂತ ಕಡಿಮೆ ಕೊಡುವಂಗಿಲ್ಲ. ಇದು ಸರ್ಕಾರಿ ನೌಕರರಿಗೆ ಮಾತ್ರ. ಖಾಸಗಿ ನೌಕರರು ಪಾಪ ನಾನು ಹೇಳಿದ್ನಲ್ವ, ಗಾರ್ಮೆಂಟ್ಸ್ ಅಲ್ಲಿ 5,000 ಕೆಲಸ ಮಾಡ್ತಾರೆ ಸರ್. 5,000ಕ್ಕೆ ಯಾರೊಬ್ರು ಕೂಡ ಆ ಮಹಿಳೆಯರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಹೇಳ್ತಾನೆ ನಮ್ಮ ಆಶಾ ಕಾರ್ಯಕರ್ತೆಯರು 8,000ಕ್ಕೆ ನಾವೆಲ್ಲ ಹೋರಾಟ ಮಾಡಿದ್ರೆ 10,000 ಆಯ್ತು. ಅಂಗನವಾಡಿ ಕಾರ್ಯಕರ್ತರು 11,000ಕ್ಕೆ ಈಗ 1,000 ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಅವರಿಗೆ ಸಹಾಯಕಿಯರು 6,750. ಆಮೇಲೆ ನರ್ಸ್ಗಳು ಪಾಪ ಇವರೆಲ್ಲ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ, ನಮಗೆ ಸ್ವಲ್ಪ ಜಾಸ್ತಿ ಮಾಡಿ, ಸ್ವಲ್ಪ ಜಾಸ್ತಿ ಮಾಡಿ. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ 40,000 ಕೆಲಸ ಏನು, ಗ್ಯಾರಂಟಿ ಯೋಜನೆ ಅನುಷ್ಠಾನ ಆಗಿದೆಯಾ ಇಲ್ವಾ ಅಂತ ನೋಡೋದಷ್ಟೇ. ಇದು ಹೆಂಗ್ರಿ 18 ಕೋಟಿ ರೂಪಾಯಿ ಎತ್ತಿಟ್ಟಿದ್ದೀರಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರಿ ದುಡ್ಡು ಅಂತಂದ್ರೆ ಏನ್ ತೊಂದರೆ ಇಲ್ಲ ಅಂತಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಹೇಳಿದ್ರಂತೆ. ಕಾಂಗ್ರೆಸ್ ನಾಯಕರು ಇದೀಗ ಋಣ ಸಂದಾಯ ಮಾಡೋಕೆ ಮುಂದಾಗಿದ್ದಾರೆ. ಆಶಾ ಕಾರ್ಯಕರ್ತೆಯರು ಗೋಗೆರೆದ್ರು ಕೇಳಲಿಲ್ಲ, ಅಂಗನವಾಡಿ ಕಾರ್ಯಕರ್ತೆಯರು ಎದೋಗಿ ಅಂತ ಹೇಳಿದ್ರು. ಆದ್ರೆ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಸಾವಿರಾರು ರೂಪಾಯಿ ಸಂಬಳ ಪುಕ್ಷಟೆ ಕೊಡ್ತಾ ಇದ್ದಾರೆ, ಪುಕ್ಷಟೆ. ಬನ್ನಿ ಒಂದು ರಿಪೋರ್ಟ್. ಕೊಡ್ಲೇಬೇಕು ಅಂತಿರುತ್ತೆ.
ಆದ್ರೆ ಈಗ 7ನೇ ವೇತನ ಆಯೋಗ ಬಂದ ನಂತರ 27,000 ಕೊಡಬೇಕು, ಅದಕ್ಕಿಂತ ಕಡಿಮೆ ಕೊಡುವಂಗಿಲ್ಲ. ಇದು ಸರ್ಕಾರಿ ನೌಕರರಿಗೆ ಮಾತ್ರ. ಖಾಸಗಿ ನೌಕರರು ಪಾಪ ನಾನು ಹೇಳಿದ್ನಲ್ವ, ಗಾರ್ಮೆಂಟ್ಸ್ ಅಲ್ಲಿ 5,000 ಕೆಲಸ ಮಾಡ್ತಾರೆ ಸರ್. 5,000ಕ್ಕೆ ಯಾರೊಬ್ರು ಕೂಡ ಆ ಮಹಿಳೆಯರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಹೇಳ್ತಾನೆ ನಮ್ಮ ಆಶಾ ಕಾರ್ಯಕರ್ತೆಯರು 8,000ಕ್ಕೆ ನಾವೆಲ್ಲ ಹೋರಾಟ ಮಾಡಿದ್ರೆ 10,000 ಆಯ್ತು. ಅಂಗನವಾಡಿ ಕಾರ್ಯಕರ್ತರು 11,000ಕ್ಕೆ ಈಗ 1,000 ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಅವರಿಗೆ ಸಹಾಯಕಿಯರು 6,750. ಆಮೇಲೆ ನರ್ಸ್ಗಳು ಪಾಪ ಇವರೆಲ್ಲ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ, ನಮಗೆ ಸ್ವಲ್ಪ ಜಾಸ್ತಿ ಮಾಡಿ. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ 40,000. ಕೆಲಸ ಏನು? ಗ್ಯಾರಂಟಿ ಯೋಜನೆ ಅನುಷ್ಠಾನ ಆಗಿದೆಯಾ ಇಲ್ವಾ ಅಂತ ನೋಡೋದಷ್ಟೇ. ಇದು ಹೆಂಗ್ರಿ 18 ಕೋಟಿ ರೂಪಾಯಿ ಎತ್ತಿಟ್ಟಿದ್ದೀರಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರಿ ದುಡ್ಡು ಅಂತಂದ್ರೆ ಏನ್ ತೊಂದರೆ ಇಲ್ಲ ಅಂತಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಹೇಳಿದ್ರಂತೆ. ಕಾಂಗ್ರೆಸ್ ನಾಯಕರು ಇದೀಗ ಋಣ ಸಂದಾಯ ಮಾಡೋಕೆ ಮುಂದಾಗಿದ್ದಾರೆ. ಆಶಾ ಕಾರ್ಯಕರ್ತೆಯರು ಗೋಗೆರೆದ್ರು ಕೇಳಲಿಲ್ಲ, ಅಂಗನವಾಡಿ ಕಾರ್ಯಕರ್ತೆಯರು ಎದೋಗಿ ಅಂತ ಹೇಳಿದ್ರು. ಆದ್ರೆ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಸಾವಿರಾರು ರೂಪಾಯಿ ಸಂಬಳ ಪುಕ್ಷಟೆ ಕೊಡ್ತಾ ಇದ್ದಾರೆ. ಪುಕ್ಷಟೆ. ಬನ್ನಿ ಒಂದು ರಿಪೋರ್ಟ್. ಕೊಡ್ಲೇಬೇಕು ಅಂತಿರುತ್ತೆ. ಆದ್ರೆ ಈಗ 7ನೇ ವೇತನ ಆಯೋಗ ಬಂದ ನಂತರ 27,000 ಕೊಡಬೇಕು, ಅದಕ್ಕಿಂತ ಕಡಿಮೆ ಕೊಡುವಂಗಿಲ್ಲ. ಇದು ಸರ್ಕಾರಿ ನೌಕರರಿಗೆ ಮಾತ್ರ. ಖಾಸಗಿ ನೌಕರರು ಪಾಪ ನಾನು ಹೇಳಿದ್ನಲ್ವ, ಗಾರ್ಮೆಂಟ್ಸ್ ಅಲ್ಲಿ 5,000 ಕೆಲಸ ಮಾಡ್ತಾರೆ ಸರ್. 5,000ಕ್ಕೆ ಯಾರೊಬ್ರು ಕೂಡ ಆ ಮಹಿಳೆಯರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಹೇಳ್ತಾನೆ ನಮ್ಮ ಆಶಾ ಕಾರ್ಯಕರ್ತೆಯರು 8,000ಕ್ಕೆ ನಾವೆಲ್ಲ ಹೋರಾಟ ಮಾಡಿದ್ರೆ 10,000 ಆಯ್ತು. ಅಂಗನವಾಡಿ ಕಾರ್ಯಕರ್ತರು 11,000ಕ್ಕೆ ಈಗ 1,000 ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಅವರಿಗೆ ಸಹಾಯಕಿಯರು 6,750. ಆಮೇಲೆ ನರ್ಸ್ಗಳು ಪಾಪ ಇವರೆಲ್ಲ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ, ನಮಗೆ ಸ್ವಲ್ಪ ಜಾಸ್ತಿ ಮಾಡಿ. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ 40,000. ಕೆಲಸ ಏನು? ಗ್ಯಾರಂಟಿ ಯೋಜನೆ ಅನುಷ್ಠಾನ ಆಗಿದೆಯಾ ಇಲ್ವಾ ಅಂತ ನೋಡೋದಷ್ಟೇ. ಇದು ಹೆಂಗ್ರಿ 18 ಕೋಟಿ ರೂಪಾಯಿ ಎತ್ತಿಟ್ಟಿದ್ದೀರಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರಿ ದುಡ್ಡು ಅಂತಂದ್ರೆ ಏನ್ ತೊಂದರೆ ಇಲ್ಲ ಅಂತಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಹೇಳಿದ್ರಂತೆ. ಕಾಂಗ್ರೆಸ್ ನಾಯಕರು ಇದೀಗ ಋಣ ಸಂದಾಯ ಮಾಡೋಕೆ ಮುಂದಾಗಿದ್ದಾರೆ. ಆಶಾ ಕಾರ್ಯಕರ್ತೆಯರು ಗೋಗೆರೆದ್ರು ಕೇಳಲಿಲ್ಲ, ಅಂಗನವಾಡಿ ಕಾರ್ಯಕರ್ತೆಯರು ಎದೋಗಿ ಅಂತ ಹೇಳಿದ್ರು. ಆದ್ರೆ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಸಾವಿರಾರು ರೂಪಾಯಿ ಸಂಬಳ ಪುಕ್ಷಟೆ ಕೊಡ್ತಾ ಇದ್ದಾರೆ. ಪುಕ್ಷಟೆ. ಬನ್ನಿ ಒಂದು ರಿಪೋರ್ಟ್. ಕೊಡ್ಲೇಬೇಕು ಅಂತಿರುತ್ತೆ. ಆದ್ರೆ ಈಗ 7ನೇ ವೇತನ ಆಯೋಗ ಬಂದ ನಂತರ 27,000 ಕೊಡಬೇಕು, ಅದಕ್ಕಿಂತ ಕಡಿಮೆ ಕೊಡುವಂಗಿಲ್ಲ. ಇದು ಸರ್ಕಾರಿ ನೌಕರರಿಗೆ ಮಾತ್ರ. ಖಾಸಗಿ ನೌಕರರು ಪಾಪ ನಾನು ಹೇಳಿದ್ನಲ್ವ, ಗಾರ್ಮೆಂಟ್ಸ್ ಅಲ್ಲಿ 5,000 ಕೆಲಸ ಮಾಡ್ತಾರೆ ಸರ್. 5,000ಕ್ಕೆ ಯಾರೊಬ್ರು ಕೂಡ ಆ ಮಹಿಳೆಯರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಹೇಳ್ತಾನೆ ನಮ್ಮ ಆಶಾ ಕಾರ್ಯಕರ್ತೆಯರು 8,000ಕ್ಕೆ ನಾವೆಲ್ಲ ಹೋರಾಟ ಮಾಡಿದ್ರೆ 10,000 ಆಯ್ತು. ಅಂಗನವಾಡಿ ಕಾರ್ಯಕರ್ತರು 11,000ಕ್ಕೆ ಈಗ 1,000 ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಅವರಿಗೆ ಸಹಾಯಕಿಯರು 6,750. ಆಮೇಲೆ ನರ್ಸ್ಗಳು ಪಾಪ ಇವರೆಲ್ಲ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ, ನಮಗೆ ಸ್ವಲ್ಪ ಜಾಸ್ತಿ ಮಾಡಿ. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ 40,000. ಕೆಲಸ ಏನು? ಗ್ಯಾರಂಟಿ ಯೋಜನೆ ಅನುಷ್ಠಾನ ಆಗಿದೆಯಾ ಇಲ್ವಾ ಅಂತ ನೋಡೋದಷ್ಟೇ. ಇದು ಹೆಂಗ್ರಿ 18 ಕೋಟಿ ರೂಪಾಯಿ ಎತ್ತಿಟ್ಟಿದ್ದೀರಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರಿ ದುಡ್ಡು ಅಂತಂದ್ರೆ ಏನ್ ತೊಂದರೆ ಇಲ್ಲ ಅಂತಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಹೇಳಿದ್ರಂತೆ. ಕಾಂಗ್ರೆಸ್ ನಾಯಕರು ಇದೀಗ ಋಣ ಸಂದಾಯ ಮಾಡೋಕೆ ಮುಂದಾಗಿದ್ದಾರೆ. ಆಶಾ ಕಾರ್ಯಕರ್ತೆಯರು ಗೋಗೆರೆದ್ರು ಕೇಳಲಿಲ್ಲ, ಅಂಗನವಾಡಿ ಕಾರ್ಯಕರ್ತೆಯರು ಎದೋಗಿ ಅಂತ ಹೇಳಿದ್ರು. ಆದ್ರೆ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಸಾವಿರಾರು ರೂಪಾಯಿ ಸಂಬಳ ಪುಕ್ಷಟೆ ಕೊಡ್ತಾ ಇದ್ದಾರೆ. ಪುಕ್ಷಟೆ. ಬನ್ನಿ ಒಂದು ರಿಪೋರ್ಟ್.